ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ ದ್ವಾರ ಸಮುದ್ರದ ಹೊಯ್ಸಳರ ಬಗ್ಗೆ ಗಮನಿಸೋಣ. ದ್ವಾರ ಸಮುದ್ರದ ಹೊಯ್ಸಳರು 300 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ ಹೊಯ್ಸಳರಿಂದ ಕನ್ನಡ ನಾಡಿಗೆ ವೈಷ್ಣವ ಪಂಥದ ಪರಿಚಯವಾಯಿತು. ದ್ವಾರ ಸಮುದ್ರ ಅಥವಾ ಹಳೆಬೀಡು ಹೊಯ್ಸಳರ ರಾಜಧಾನಿಯಾಗಿತ್ತು. ಹುಲಿಯನ್ನು ಕೊಲ್ಲುತ್ತಿರುವ ಸ್ಥಳ ಹೊಯ್ಸಳರ ರಾಜ್ಯ ಲಾಂಛನವಾಗಿದೆ. ಜನನ ಯಶೋಧರ ಚರಿತ್ರೆ, ರುದ್ರಭಟನ ಜಗನ್ನಾಥ ವಿಜಯ, ರಾಜಾದಿತ್ತನ ವ್ಯವಹಾರ ಗಣಿತ, ರಾಘವಾಂಕ ಹಾಗೂ ಹರಿಹರರ ಕೃತಿಗಳು ಹೊಯ್ಸಳರ ಬಗ್ಗೆ ಮಾಹಿತಿಯನ್ನ ನೀಡುತ್ತವೆ. ಹೊಯ್ಸಳರ ಮೂಲ. ಈ ಹೊಯ್ಸಳರು ತಮ್ಮ ಶಾಸನಗಳಲ್ಲಿ ತಮ್ಮನ್ನು ತಾವು ದ್ವಾರಾವತಿ ಪುರವಾದೀಶ್ವರರು ಎಂದು ಹಾಗೂ ಯದುವಂಶ ತಿಲಕರೆಂದು ಕರೆದುಕೊಂಡಿದ್ದಾರೆ. ಇನ್ನು ಪುರಾಣವೊಂದರ ಪ್ರಕಾರ ಯದುವಂಶದ ಮಧುಸೂದನ ಎಂಬುವವನು ಒಮ್ಮೆ ಇಂದ್ರಪ್ರಸ್ಥದಿಂದ ರಾಮೇಶ್ವರವರೆಗೆ ಯಾತ್ರೆಗೆ ಹೊರಟಿರುವಾಗ ರಾತ್ರಿ ವೇಳೆ ಹಳೆಬೀಡಿನಲ್ಲಿ ತಂಗಿದರಂತೆ. ಆಗ ಕನಸಿನಲ್ಲಿ ಕಾಣಿಸಿಕೊಂಡ ಮಲ್ಲಿಕಾರ್ಜುನ ಸ್ವಾಮಿಯ ಆದೇಶದಂತೆ ಮಧುಸೂದನನು ತನ್ನ ವಂಶದ ಹೆಸರಿನಲ್ಲಿ ದ್ವಾರಾವತಿಪುರವನ್ನ ನಿರ್ಮಿಸಿದನೆಂದು, ನಂತರ ಅದು ಒಬ್ಬ ಋಷಿಯ ಶಾಪದಿಂದ ನಾಶವಾಯಿತು ಎಂದು ಹೇಳಲಾಗಿದೆ. ಪ್ರೊಫೆಸರ್ ಎನ್ ಸುಬ್ರಹ್ಮಣ್ಯಂ ಅವರು ಹೇಳುವಂತೆ, ಈ ಹೊಯ್ಸಳರು ತಮಿಳುನಾಡಿನ ವೇಲೀರ ಎಂಬ ಬುಡಕಟ್ಟಿಗೆ ಸೇರಿದ್ದವರು ಎಂದಿದ್ದಾರೆ. ವೇಲೀರ ಎಂದರೆ ಸುಳ್ಳು ಬಯಸದವರು ಎಂದರ್ಥ. ಮತ್ತೆ ಮುಂದುವರೆದು ಈ ಸುಬ್ರಹ್ಮಣ್ಯಂ ಅವರು ಹೊಯ್ಸಳರು ಅಶೋಕನ ಕಾಲದ ಸತ್ಯ ಪುತ್ರರೊಂದಿಗೆ ಹೋಲಿಸಿದ್ದಾರೆ. ಪ್ರೊಫೆಸರ್ BR ಜೋಶಿ ಅವರು ಹೊಯ್ಸಳರು ಉತ್ತರ ಕನ್ನಡ ಜಿಲ್ಲೆಯ ಹೊಸಲೇರು ಎಂಬ ಪಂಗಡದಿಂದ ಬಂದಿದ್ದಾರೆ ಎಂದಿದ್ದಾರೆ. ಇತಿಹಾಸಕಾರರು ಆದಂತಹ BL ರೈಸ್ ಹಾಗೂ ವಿಲಿಯಂ ಅವರು ಹೇಳುವಂತೆ, ಹೊಯ್ಸಳರು ಕರ್ನಾಟಕದವರು. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಸೊಸೆ ಊರು ಅಥವಾ ಶಶಾಂಕಪುರ ಹೊಯ್ಸಳರ ಮೂಲನೆಲೆಯಾಗಿತ್ತು ಎಂದಿದ್ದಾರೆ. ವಿಷ್ಣುವರ್ಧನನ ಬೇಲೂರು ಶಾಸನದ ಪ್ರಕಾರ ಸಳನು ತನ್ನ ಕುಲದೇವತೆಯಾದ ವಾಸಂತಿಕಾ ದೇವಿಯ ದೇವಾಲಯಕ್ಕೆ ಪ್ರತಿದಿನ ಪ್ರಾರ್ಥನೆಗೆ ಹೋಗುತ್ತಿದ್ದ. ದೇವಾಲಯದ ಅರ್ಚಕರು ಹಾಗೂ ಜೈನ ಮುನಿಗಳು ಆದಂತಹ ಸುದತ್ತಾಚಾರ್ಯರ ಧರ್ಮ ಬೋಧನೆಯ ಸಂದರ್ಭದಲ್ಲಿ ಹುಲಿಯೊಂದು ಕಂಡು ಸುದತ್ತಾಚಾರ್ಯರು ದಂಡವನ್ನ ಎಸೆದು ಹೊಡೆಯೋ ಸ್ಥಳ ಎಂದು ಆಜ್ಞೆ ಮಾಡಿದರಂತೆ. ಆಗ ಸಳನು ಹುಲಿಯನ್ನು ಕೊಂದನೆಂದು ಪೊಯ್ಸಳ ಎಂಬುದೇ ಮುಂದೆ ಹೊಯ್ಸಳ ಆಯಿತು ಎಂದು ಉಲ್ಲೇಖಿಸಲಾಗಿದೆ. ಪ್ರಸ್ತುತ ವಾದದ ಪ್ರಕಾರ ವಾಸಂತಿಕಾ ದೇವಿಯ ಜಾತ್ರೆಯು ಪ್ರತಿ ವರ್ಷ ನಡೆಯುತ್ತಿತ್ತು. ಈ ಜಾತ್ರೆಯ ಸಂದರ್ಭದಲ್ಲಿ ಹೆಬ್ಬುಲಿ ಒಂದು ಅಲ್ಲಿನ ಜನರಿಗೆ ನರಭಕ್ಷಕನಾಗಿ ಕಾಡುತ್ತಿತ್ತು. ಇಂತಹ ಸಂದರ್ಭದಲ್ಲಿ ಜನರು ಹುಲಿಯನ್ನು ಕೊಂದವನಿಗೆ ಹಣ ಕೊಡುವುದಾಗಿ ಘೋಷಿಸಿದರು. ಇದೇ ವೇಳೆ ಬೇಟೆಗಾರನಾಗಿದ್ದ ಸಳನು ಹುಲಿಯನ್ನು ಕೊಂದು ಜನರಿಂದ ಹಣ ಪಡೆದು ರಾಜ್ಯ ಕಟ್ಟಿದನೆಂದು ಹೇಳಲಾಗಿದೆ. ಇಂದು ಎಲ್ಲರೂ ಇದೇ ವಾದವನ್ನೇ ಒಪ್ಪಿಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ ನಾವು ಹೊಯ್ಸಳರ ರಾಜಕೀಯ ಇತಿಹಾಸವನ್ನ ಗಮನಿಸೋಣ. ರಾಜಕೀಯ ಇತಿಹಾಸ. ಸ್ಥಳ ಕ್ರಿಸ್ತಶಕ 948ರಿಂದ 1006. ಹೊಯ್ಸಳರ ರಾಜಕೀಯ ಇತಿಹಾಸವು ಈ ಸ್ಥಳನಿಂದ ಆರಂಭವಾಗುತ್ತದೆ. ಈ ಸ್ಥಳನು ಜೈನ ಮುನಿಗಳಾದಂತಹ ಸುದತ್ತಾಚಾರ್ಯರ ಆಶೀರ್ವಾದದಿಂದ ಸಾಮ್ರಾಜ್ಯವನ್ನ ಸ್ಥಾಪಿಸಿದನೆಂದು ಹೇಳಲಾಗಿದೆ. ಸೊಸೆ ಊರು ಅಥವಾ ಶಶಾಂಕಪುರ ಈತನ ರಾಜಧಾನಿಯಾಗಿತ್ತು. ಈ ಸ್ಥಳನು ಕ್ರಿಸ್ತಶಕ 1006ರಲ್ಲಿ ಚೋಳರ ದಂಡನಾಯಕನಾದ ಅಪ್ರೇಮನನ ಕಲಿಯೂರು ಎಂಬಲ್ಲಿ ಸೋಲಿಸಿದ. ಈ ಸ್ಥಳನ ನಂತರ ಆತನ ಮಗನಾದ 1ನೇ ವಿನಯಾದಿತ್ಯನು ಕ್ರಿಸ್ತಶಕ 1006ರಿಂದ 1022ರವರೆಗೆ ಆಳ್ವಿಕೆ ಮಾಡಿದನೆಂದು ಹೇಳಲಾಗಿದೆ. 1ನೇ ವಿನಯಾದಿತ್ಯನ ದಂಡನಾಯಕ ನಾಗಣ್ಣನು ಚೋಳರ ವಿರುದ್ಧ ಸಾಹಸ ಮೆರೆದನೆಂದು ಉಲ್ಲೇಖಿಸಲಾಗಿದೆ. ಡ್ರಪಕಾಮ ಕ್ರಿಸ್ತಶಕ 1022ರಿಂದ 1047. ಈತ 1ನೇ ವಿನಯಾದಿತ್ಯನ ಮಗನಾಗಿದ್ದು ಅಧಿಕಾರಕ್ಕೆ ಬಂದರೊಡನೆ ರಾಜ್ಯ ವಿಸ್ತರಣೆಯಲ್ಲಿ ತೊಡಗಿದ. ಈತ ಮಲೆನಾಡಿನ ಗಿರಿಜನರಾದ ಮಲೆಪ್ಪರನ್ನ ಸೋಲಿಸಿ ಮಲೆಪೇರುಳುಗೊಂಡ ಎಂಬ ಬಿರುದನ್ನ ಗಳಿಸಿದ. ನಂತರ ಮೂಡಿಗೆರೆ ತಾಲೂಕಿನ ಸುತ್ತಮುತ್ತಲಿನ ಪ್ರದೇಶವನ್ನ ತನ್ನ ಹತೋಟಿಗೆ ತೆಗೆದುಕೊಂಡನೆಂದು ಹೇಳಲಾಗಿದೆ. ಕ್ರಿಸ್ತಶಕ 1006ರಲ್ಲಿ
ಹೊಯ್ಸಳರು ಚೋಳ ಪ್ರಾಂತಾಧಿಕಾರಿಯಾದ ಅಪ್ರಮೇಯನೊಂದಿಗೆ ಕಲೆಯೂರು ಅಥವಾ ಕಲಿಯೂರು ಎಂಬಲ್ಲಿ ನಡೆದ ಯುದ್ಧದಲ್ಲಿ ಹೊಯ್ಸಳರ ದಂಡನಾಯಕ ನಾಗಣ್ಣನು ಸೋಲನ್ನು ಅನುಭವಿಸಿದ ಎಂದು ಹೇಳಲಾಗಿದೆ. 1024ರಲ್ಲಿ ಚಾಲುಕ್ಯರು ಹೊಯ್ಸಳರ ಅಧೀನಕ್ಕೆ ಬಂದರು. ಕಾಮನಿಗೆ ರಾಜಮಲ್ಲ ಪೇರುಮಾಡಿ ಎಂಬ ಬಿರುದಿತ್ತು. ಈತ ಚೋಳರ ಸಾಮಂತರಾದ ಚೆಂಗಾಳವರನ್ನ ಸೋಲಿಸಿ ರಾಜ್ಯವನ್ನ ವಿಸ್ತರಿಸಿದ. ಈ ನೃಪಕಾಮನಿಗೆ ಮಹಾಮಂಡಲೇಶ್ವರ, ರಾಜಮಲ್ಲ ಮತ್ತು ಪೇರ್ಮಾಡಿ ಎಂಬ ನಾನಾ ಬಿರುದುಗಳಿದ್ದವು. ಇಮ್ಮಡಿ ವಿನಯಾದಿತ್ಯ ಕ್ರಿಸ್ತಶಕ 1047ರಿಂದ 1100. ಹೊಯ್ಸಳರ ಶಾಸನಗಳಲ್ಲಿ ಈ ಇಮ್ಮಡಿ ವಿನಯಾದಿತ್ಯನನ್ನ ಹೊಯ್ಸಳರ ನಿಜವಾದ ಸ್ಥಾಪಕನೆಂದು ಕರೆಯಲಾಗಿದೆ. ಈ ವಿನಯಾದಿತ್ಯನು ಚಿಕ್ಕಮಗಳೂರು, ಶಿವಮೊಗ್ಗ, ಮೈಸೂರು ಜಿಲ್ಲೆಗಳವರೆಗೆ ತನ್ನ ಆಧಿಪತ್ಯವನ್ನ ಸ್ಥಾಪಿಸಿದ. ಕೊಂಕಣ, ಆಳ್ವೆಖೇಡ, ಸವಿಮಲೈ ಮತ್ತು ತಲಕಾಡುಗಳು ಇಮ್ಮಡಿ ವಿನಯಾದಿತ್ಯನ ಗಡಿಗಳಾಗಿದ್ದವು. ಇಮ್ಮಡಿ ವಿನಯಾದಿತ್ಯನು ರಾಜಧಾನಿಯನ್ನು ಸೊಸೆ ಊರಿನಿಂದ ಹಳೆಬೀಡಿಗೆ ವರ್ಗಾಯಿಸಿ ಅಲ್ಲಿ ದ್ವಾರಾವತಿಪುರ ಎಂಬ ನಗರವನ್ನ ನಿರ್ಮಿಸಿದ. ವಿನಯಾದಿತ್ಯನು ಕಲ್ಯಾಣಿ ಚಾಲುಕ್ಯರ ಸಾಮಂತನಾಗಿದ್ದು ತ್ರಿಭುವನ ಮಲ್ಲ ಎಂಬ ಬಿರುದನ್ನ ಧರಿಸಿದ್ದ. ಎರಡನೇ ಚಾಲುಕ್ಯರ ಸೋಮೇಶ್ವರನ ರಾಣಿಯಾದಂತಹ ಹೊಯ್ಸಳ ಮಹಾದೇವಿಯು ವಿನಯಾದಿತ್ಯನ ಸಹೋದರಿಯಾಗಿದ್ದಳೆಂದು ಹೇಳಲಾಗಿದೆ. ಚೋಳ ಮತ್ತು ಚಾಲುಕ್ಯರ ನಡುವಿನ ಯುದ್ಧದ ಸಂದರ್ಭದಲ್ಲಿ ವಿನಯಾದಿತ್ಯನು ಚಾಲುಕ್ಯರಿಗೆ ಬೆಂಬಲಿಸಿದನು. ಆದ್ದರಿಂದ ಈತನಿಗೆ ಗಂಗವಾಡಿಯ ರಾಜ್ಯಪಾಲತ್ವ ದೊರೆಯಿತು ಎಂದು ಹೇಳಲಾಗಿದೆ. ನಂತರ ವಿನಯಾದಿತ್ಯನ ಮಗ ಎರೆಯಂಗನು ಕಲ್ಯಾಣಿ ಚಾಲುಕ್ಯರ ದೊರೆ 6ನೇ ವಿಕ್ರಮಾದಿತ್ಯನ ಸಾಮಂತನಾಗಿದ್ದ. ಈ ಎರೆಯಂಗನು ಚಾಲುಕ್ಯರ 6ನೇ ವಿಕ್ರಮಾದಿತ್ಯನ ಉತ್ತರ ದಂಡಯಾತ್ರೆಯ ನೇತೃತ್ವ ವಹಿಸಿ ದಾರ, ಚಿತ್ರಕೂಟ, ಕಳಿಂಗ ಹಾಗೂ ಮಾಳ್ವಾ ರಾಜ್ಯಗಳನ್ನು ಸೋಲಿಸಿದನೆಂದು ಹೇಳಲಾಗಿದೆ. ವಿನಯಾದಿತ್ಯ ಹಾಗೂ ಆತನ ರಾಣಿ ಕಳೆಯಬ್ಬರಿಸಿಯು ಜೈನಮತೀಯರಾಗಿದ್ದರು. ಶಾಂತಿದೇವ ಎಂಬ ಜೈನ ಮುನಿಯು ವಿನಯಾದಿತ್ಯನ ಗುರುವಾಗಿದ್ದನೆಂದು ಹೇಳಲಾಗಿದೆ. 1ನೇ ಬಲ್ಲಾಳ ಕ್ರಿಸ್ತಶಕ 1100ರಿಂದ 1108. ಯುವರಾಜ ಎರೆಯಂಗನ ಮರಣದ ನಂತರ ಆತನ ಮಗನಾದಂತಹ 1ನೇ ಬಲ್ಲಾಳ ಅಧಿಕಾರಕ್ಕೆ ಬಂದ. 1ನೇ ಬಲ್ಲಾಳನು ಚೆಂಗಾಳ್ವರನ್ನು, ಕೊಂಗಾಳ್ವರನ್ನು, ಉಚ್ಚಂಗಿಯ ಪಾಂಡ್ಯರನ್ನು ಹಾಗೂ ನೊಳಂಬರನ್ನು ಸೋಲಿಸಿದನೆಂದು ಹೇಳಲಾಗಿದೆ. ಬಲ್ಲಾಳನು ಸಹೋದರ ವಿಷ್ಣುವರ್ಧನನ ಸಹಾಯದಿಂದ ಮಾಳ್ವಾದ ದೊರೆ ಜಗದೇವನ ದಾಳಿಯನ್ನ ಹಿಮ್ಮೆಟ್ಟಿಸಿದ. ದೋರ ಸಮುದ್ರ 1ನೇ ಬಲ್ಲಾಳನ ರಾಜಧಾನಿಯಾಗಿತ್ತು. ಈ 1ನೇ ಬಲ್ಲಾಳನು ಚಾಲುಕ್ಯರ ಸಾಮಂತನಾಗಿದ್ದು ಈತನ ಶಾಸನಗಳಲ್ಲಿ ಚಾಲುಕ್ಯರ ವಿಕ್ರಮ ಶಕೆಯ ಕಾಲ ಗಣನೆಯ ಬಗ್ಗೆ ಮಾಹಿತಿ ಇದೆ. 1ನೇ ಬಲ್ಲಾಳ ಜೈನ ಮತೀಯನಾಗಿದ್ದನೆಂದು ಹೇಳಲಾಗಿದೆ. ಪದ್ಮಲ, ಚಾಮಲ, ಬೊಪ್ಪಲ ದೇವಿಯರು 1ನೇ ಬಲ್ಲಾಳನ ರಾಣಿಯರಾಗಿದ್ದರು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ನಾವು ಹೊಯ್ಸಳರ ಅರಸನಾದ ವಿಷ್ಣುವರ್ಧನನ ಜೀವನ ಮತ್ತು ಸಾಧನೆಯನ್ನ ಗಮನಿಸೋಣ. ವಿಷ್ಣುವರ್ಧನ ಕ್ರಿಸ್ತಶಕ 1108ರಿಂದ 1152. ಈ ವಿಷ್ಣುವರ್ಧನನು ಹೊಯ್ಸಳ ದೊರೆಗಳಲ್ಲಿಯೇ ಅತ್ಯಂತ ಶ್ರೇಷ್ಠ ಅರಸನಾಗಿದ್ದಾನೆ. ಬಿಟ್ಟಿಗ ಅಥವಾ ಬಿಟ್ಟಿದೇವ ಎಂಬುದು ವಿಷ್ಣುವರ್ಧನನ ಮೊದಲ ಹೆಸರಾಗಿತ್ತು. ವಿಷ್ಣುವರ್ಧನನು ಅರಸನಾಗುವ ಮುನ್ನ ಬೆಳಗೋಳ ಪ್ರಾಂತದ ರಾಜ್ಯಪಾಲನಾಗಿದ್ದನೆಂದು ಹೇಳಲಾಗಿದೆ. ಈ ವಿಷ್ಣುವರ್ಧನನು ಚೋಳರ ಸಾಮಂತತ್ವವನ್ನ ಕಿತ್ತೊಗೆದು ಸ್ವತಂತ್ರವಾಗಿ ಆಳ್ವಿಕೆಯನ್ನ ಮಾಡಿದನೆಂದು ಹೇಳಲಾಗಿದೆ. ಇತಿಹಾಸಕಾರರಾದ SK ಅಯ್ಯಂಗಾರ್ ಅವರು ಹೇಳುವಂತೆ ವಿಷ್ಣುವರ್ಧನನೇ ನಿಜವಾದ ಹೊಯ್ಸಳ ಸಾಮ್ರಾಜ್ಯದ ಶ್ರೇಷ್ಠ ದೊರೆಯಾಗಿದ್ದಾನೆ ಎಂದಿದ್ದಾರೆ. ತಲಕಾಡು ಕದನದಲ್ಲಿ ಹೊಯ್ಸಳ ಸೈನ್ಯದ ನಾಯಕತ್ವ ವಹಿಸಿದ್ದ ಗಂಗರಾಜನು ಚೋಳರ ಪ್ರಾಂತಾಧಿಕಾರಿಯಾದ ಆದಿಯಮನನ್ನ ಸೋಲಿಸಿದನೆಂದು ಹೇಳಲಾಗಿದೆ. ಚೋಳ ಸೈನ್ಯವು ಮತ್ತೊಮ್ಮೆ ವಿಷ್ಣುವರ್ಧನನಿಂದ ನಂಗಾಲಿ ಹಾಗೂ ಕೊಂಗನಾಡು ಎಂಬಲ್ಲಿ ಸೋತಿತು. ಚೋಳರ ದಮನದಿಂದಾಗಿ ವಿಷ್ಣುವರ್ಧನನಿಗೆ ವಿಕ್ರಮಗಂಗ ಮತ್ತು ತಲಕಾಡುಗೊಂಡ ಎಂಬ ಬಿರುದುಗಳು ಲಭಿಸಿದವು. ವಿಷ್ಣುವರ್ಧನನು ಗಂಗರ ಮತ್ತೊಂದು ರಾಜಧಾನಿಯಾದ ಕೋಲಾರದ ಮೇಲೆ ದಾಳಿ ಮಾಡಿ ಅಲ್ಲಿಂದ ಚೋಳರನ್ನು ಕಂಚಿಯವರೆಗೆ ಬೆನ್ನಟ್ಟಿ ಕಂಚಿಕೊಂಡ ಎಂಬ ಬಿರುದನ್ನು ಪಡೆದುಕೊಂಡ ಎಂದು ಹೇಳಲಾಗಿದೆ. ವಿಷ್ಣುವರ್ಧನನು ಚೋಳರ ಮೇಲಿನ ವಿಜಯದ ನೆನಪಿಗಾಗಿ ತಲಕಾಡಿನಲ್ಲಿ ಕೀರ್ತಿನಾರಾಯಣ ಮತ್ತು ಬೇಲೂರಿನಲ್ಲಿ ಚೆನ್ನಕೇಶವ ಎಂಬ ದೇವಾಲಯಗಳನ್ನು ನಿರ್ಮಾಣ ಮಾಡಿದ. ವಿಷ್ಣುವರ್ಧನ ಸೇನಾದಂಡನಾಯಕನಾದ ಗಂಗರಾಜನಿಗೆ
ಮಹಾಪ್ರಚಂಡ ದಂಡನಾಥ ಎಂಬ ಬಿರುದನ್ನು ನೀಡಿ ಗೌರವಿಸಿದ. ನಂತರ ವಿಷ್ಣುವರ್ಧನನು ಕೋಲಾರ, ನಂಗಲಿ, ಕೊಂಗನಾಡು, ಸೇಲಂ, ಕೊಯಿಮುತ್ತೂರುಗಳನ್ನು ಜಯಿಸಿಕೊಂಡ. ಮದುರೈ ಪಾಂಡ್ಯರನ್ನ ಸೋಲಿಸಿ ಮದುರೈ ಕೊಂಡ ಎಂಬ ಬಿರುದನ್ನು ಕೂಡ ಪಡೆದುಕೊಂಡ ಎಂದು ಹೇಳಲಾಗಿದೆ. ಇನ್ನು ಜನನಾಥಪುರ ಶಾಸನವು ಹೇಳುವಂತೆ ನೀಲಗಿರಿ ಮತ್ತು ಸೇಲಂಗಳು ವಿಷ್ಣುವರ್ಧನನ ಅಧೀನಕ್ಕೆ ಒಳಪಟ್ಟಿದ್ದವು ಎಂದು ಉಲ್ಲೇಖಿಸಲಾಗಿದೆ. ಹುಣಸಮಯ್ಯನ ನೇತೃತ್ವದಲ್ಲಿ ಹೊರಟ ಹೊಯ್ಸಳ ಸೈನ್ಯವು ನೀಲಗಿರಿಯನ್ನ ವಶಪಡಿಸಿಕೊಂಡಿತು. ವಿಷ್ಣುವರ್ಧನನು ಚಂಗಾಳ್ವರನ್ನು ಹಾಗೂ ಕೊಂಗ್ವಾಳವರನ್ನು ಸೋಲಿಸಿ ಕೊಂಗ್ವಾಳವಾರ ರಾಜಕುಮಾರಿಯಾದ ಚಂದಲಾದೇವಿಯನ್ನು ಮದುವೆಯಾದನೆಂದು ಹೇಳಲಾಗಿದೆ. ತೋಡರು, ಕೇರಳರು, ಕೊಂಗರು, ಮಲಯಾಳಿಗಳು ಈತನಿಗೆ ಶರಣಾದರು. ಚೇರಳನ್ನು ಗೆದ್ದು ನೀಡುಗಲ್ಲಿನ ಚೋಳರಾಜರನ್ನ ಸೋಲಿಸಿ ಅವರ ಸಾಮ್ರಾಜ್ಯವನ್ನ ವಶಪಡಿಸಿಕೊಂಡ. ಚಿತ್ರದುರ್ಗ ಜಿಲ್ಲೆಯ ಉಚ್ಚಂಗಿಯ ಪಾಂಡ್ಯರನ್ನು ದುಮ್ಮೆ ಎಂಬ ಕದನದಲ್ಲಿ ಸೋಲಿಸಿ ಉಚ್ಚಂಗಿಕೊಂಡ ಎಂಬ ಬಿರುದನ್ನ ಪಡೆದುಕೊಂಡ. ನಂತರ ಪಾಂಡ್ಯರ ರಾಜ್ಯವಾದ ನೊಳಂಬವಾಡಿಯನ್ನ ಜಯಿಸಿ ನೊಳಂಬವಾಡಿಗೊಂಡ ಎಂಬ ಬಿರುದನ್ನು ಕೂಡ ಪಡೆದುಕೊಂಡ ಎಂದು ಹೇಳಲಾಗಿದೆ. ಉಚ್ಚಂಗಿಯು ವಿಷ್ಣುವರ್ಧನನ ಉತ್ತರ ದಂಡಯಾತ್ರೆಯ ಪ್ರಸಿದ್ಧ ಕೇಂದ್ರವಾಗಿತ್ತು. ಸಾಮಂತ ಆಚಂಗಿಯ ನೇತೃತ್ವದಲ್ಲಿ ಬಂದ ಚಾಲುಕ್ಯ ಸೈನ್ಯವು ಹೊಯ್ಸಳ ದಂಡನಾಯಕ ಗಂಗರಾಜನಿಂದ 1118ರಲ್ಲಿ ಕಣ್ಣೇಗಾಲ್ ಎಂಬ ಕದನದಲ್ಲಿ ಸೋತು ಹೋಯಿತು. ಹುಣಸೂರು ಕದನದಲ್ಲಿಯೂ ಕೂಡ ಚಾಲುಕ್ಯರ ದಂಡನಾಯಕ ಬೊಪ್ಪಣ್ಣನು ಹೊಯ್ಸಳರಿಂದ ಸೋತು ಹೋದನೆಂದು ಹೇಳಲಾಗಿದೆ. ಚಾಲುಕ್ಯರ ದೌರ್ಬಲ್ಯದ ಲಾಭ ಪಡೆದ ವಿಷ್ಣುವರ್ಧನನು ಬೆಳವೋಳ, ಪುಲಿಗೆರೆ, ಬನವಾಸಿ, ಬಂಕಾಪುರ, ಹಾನಗಲ್ಲ, ಹಲಸಿಗೆಗಳ ಅಧಿಪತಿಯಾದನೆಂದು ಹೇಳಲಾಗಿದೆ. ಇತಿಹಾಸಕಾರರು ಹೇಳುವಂತೆ ವಿಷ್ಣುವರ್ಧನನು 6ನೇ ವಿಕ್ರಮಾದಿತ್ಯನ ಜೀವಿತದವರೆಗೂ ಚಾಲುಕ್ಯರ ಸಾಮಂತನಾಗಿದ್ದು ನಂತರ ಸ್ವತಂತ್ರನಾಗಿರಬೇಕು ಎಂದಿದ್ದಾರೆ. ಇದಕ್ಕೆ ಅವರು ನೀಡುವ ಕಾರಣ ವಿಷ್ಣುವರ್ಧನನ್ನು ಹೊಂದಿರುವ ಚಾಲುಕ್ಯಮಣೆ, ಮಾಂಡಲಿಕ ಚೂಡಾಮಣಿ, ತತ್ವ ಪದ್ಮೋಜ್ಜೀವನ, ಮಹಾಮಂಡಲೇಶ್ವರ ಎಂಬ ಬಿರುದುಗಳು ಚಾಲುಕ್ಯರ ಸಾಮಂತನಾಗಿದ್ದವು ಎಂದು ತಿಳಿಸುತ್ತವೆ ಎಂದಿದ್ದಾರೆ. ಚಾಲುಕ್ಯರ ಸಾಮಂತರಲ್ಲಿಯೇ ವಿಷ್ಣುವರ್ಧನನು ಮುಕುಟಮಣಿ ಎಂದು ಹೆಸರಾಗಿದ್ದ. ಸಿಂಧಗಿರಿ ಶಾಸನವು ಹೇಳುವಂತೆ ಚಾಲುಕ್ಯರ ಸಾರ್ವಭೌಮತ್ವ ಒಪ್ಪಿ ತಣ್ಣಗೆ ಇರುವುದಕ್ಕಿಂತ ಸ್ವತಂತ್ರ ರಾಜನಂತೆ ವಿಷ್ಣುವರ್ಧನನು ಆಳ್ವಿಕೆ ಮಾಡಿದನೆಂದು ವಿವರಿಸುತ್ತದೆ. ಹೊಯ್ಸಳರ ಶಾಸನಗಳಲ್ಲಿ ವಿಷ್ಣುವರ್ಧನನ ಕುದುರೆಗಳು ಪೇರ್ದೊರೆಯಲ್ಲಿ ಜಲಪಾನ ಮಾಡಿದವೆಂದು ವರ್ಣಿಸಿವೆ. ಹಾನಗಲ್ ವಿಷ್ಣುವರ್ಧನನ ಉಪರಾಜಧಾನಿಯಾಗಿತ್ತು. ವಿಷ್ಣುವರ್ಧನನು ತನ್ನ ವಿಜಯದ ನೆನಪಿಗಾಗಿ 5 ವಿಜಯನಾರಾಯಣ ದೇವಾಲಯಗಳನ್ನು ಬೇಲೂರು, ತಲಕಾಡು, ಮೇಲುಕೋಟೆ ಮತ್ತು ಬಂಕಾಪುರಗಳಲ್ಲಿ ನಿರ್ಮಿಸಿದನೆಂದು ಹೇಳಲಾಗಿದೆ. ವಿಷ್ಣುವರ್ಧನನ ಸಾಮ್ರಾಜ್ಯವು ಉತ್ತರದಲ್ಲಿ ತುಂಗಾಭದ್ರಾ ನದಿ ಸವಿ ಮಲೈಯಿಂದ ದಕ್ಷಿಣದ ಕೊಂಗುವರೆಗೂ ಹಾಗೂ ಪೂರ್ವದ ನಂಗಲಿಯಿಂದ ಪಶ್ಚಿಮದ ಬರಕೂರುವರೆಗೂ ವಿಸ್ತರಿಸಿತು ಎಂದು ಹೇಳಲಾಗಿದೆ. ಉತ್ತರದಲ್ಲಿ ಬಂಕಾಪುರ, ಹಾನಗಲ್ಗಳು, ದಕ್ಷಿಣದಲ್ಲಿ ತಲಕಾಡು ಈತನ ಉಪರಾಜಧಾನಿಯಾಗಿದ್ದವು. ವಿಷ್ಣುವರ್ಧನನ ಸಾಂಸ್ಕೃತಿಕ ಕೊಡುಗೆಗಳು. ಆರಂಭದಲ್ಲಿ ಬಿಟ್ಟಿದೇವನು ಜೈನನಾಗಿದ್ದು ನಂತರ ರಾಮಾನುಜಾಚಾರ್ಯರ ಪ್ರಭಾವದಿಂದ ವೈಷ್ಣವ ಮತವನ್ನ ಸ್ವೀಕರಿಸಿ ವಿಷ್ಣುವರ್ಧನ ಆದನೆಂದು ಹೇಳಲಾಗಿದೆ. ವಿಷ್ಣುವರ್ಧನನು ರಾಮಾನುಜರಿಗೆ ಮೇಲುಕೋಟೆಯಲ್ಲಿ ಚಲುವನಾರಾಯಣ ಮತ್ತು ಯತಿರಾಜ ಮಠಗಳನ್ನು ನಿರ್ಮಿಸಿ ಕೊಟ್ಟು ವೈಷ್ಣವ ಮತ ಪ್ರಚಾರಕ್ಕೆ ಶ್ರಮಿಸಿದನೆಂದು ಹೇಳಲಾಗಿದೆ. ವಿಷ್ಣುವರ್ಧನನ ಪಟ್ಟದ ರಾಣಿಯಾದ ಶಾಂತಲಾದೇವಿಯು ಜೀನಭಕ್ತೆಯಾಗಿದ್ದು ಧರ್ಮೇಶ್ವರಿ, ದೇವಲಬ್ಧೆ, ವರಪ್ರಸಾದೆ ಎಂಬ ಬಿರುದುಗಳನ್ನು ಹೊಂದಿದಳು. ವಿಷ್ಣುವರ್ಧನನು ಹೊಯ್ಸಳ ಶೈಲಿ ಎಂಬ ನೂತನ ಕಲಾ ಶೈಲಿಯನ್ನು ಪರಿಚಯಿಸಿದ. ವಿಷ್ಣುವರ್ಧನನ ಆಸ್ಥಾನದಲ್ಲಿ ಬಳ್ಳಿಗಾವೆಯ ನಾಗೋಜ, ಚವಣ, ಚಿಕ್ಕಹಂಸ, ಗದುಗಿನ ನಾಗೋಜ, ಜಕಣ ಎಂಬ ಶಿಲ್ಪಿಗಳು ಹಾಗೂ ಚೆರಗಟ್ಟಿ ಎಂಬ ಚಿತ್ರಕಾರನಿದ್ದನೆಂದು ಹೇಳಲಾಗಿದೆ. ವಿಷ್ಣುವರ್ಧನನ ಆಸ್ಥಾನದಲ್ಲಿ ನಾಗಚಂದ್ರ, ಕಂತಿ ಮತ್ತು ರಾಜಾದಿತ್ಯ, ನಯಸೇನ ಎಂಬ ಕವಿಗಳಿದ್ದರು. ವಿಷ್ಣುವರ್ಧನನಿಗೆ ತಲಕಾಡುಗೊಂಡ, ಕಂಚಿಗೊಂಡ, ನೊಳಂಬವಾಡಿಗೊಂಡ, ವಿಕ್ರಮಗಂಗ, ಮಳೆಪೇರೊಳುಗಂಡ, ಸಾಹಸ ಭೀಮ, ಕದನ ಪ್ರಚಂಡ, ಕಲಿಯುಗ ಪಾರ್ಥ, ವೀರನಾರಾಯಣ ಎಂಬ ನಾನಾ ಬಿರುದುಗಳಿದ್ದವು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ನಾವು ಹೊಯ್ಸಳ ಸಾಮ್ರಾಜ್ಯದ ಇಮ್ಮಡಿ ಬಲ್ಲಾಳನ ಬಗ್ಗೆ ಗಮನಿಸೋಣ.
ಇಮ್ಮಡಿ ಬಲ್ಲಾಳ ಕ್ರಿಸ್ತಶಕ 1173 1220. ಎರಡನೇ ಬಲ್ಲಾಳ ಅಥವಾ ಇಮ್ಮಡಿ ಬಲ್ಲಾಳನು 1ನೇ ನರಸಿಂಹ ಮತ್ತು ಏಚಲ ದೇವಿಯರ ಮಗನಾಗಿದ್ದ. ಎರಡನೇ ಬಲ್ಲಾಳನು ತನ್ನ ತಂದೆಯ ವಿರುದ್ಧ ದಂಗೆ ಎದ್ದು ಅಧಿಕಾರ ವಹಿಸಿಕೊಂಡನೆಂದು ಹೇಳಲಾಗಿದೆ. ಎರಡನೇ ಬಲ್ಲಾಳ ಅಥವಾ ಇಮ್ಮಡಿ ಬಲ್ಲಾಳನ ದಂಡಯಾತ್ರೆಗಳು. ತನ್ನ ತಂದೆಯ ಕಾಲದಲ್ಲಿ ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡಿದ್ದ ಚಂಗಾಳ್ವರ ಅರಸ ಮಹಾದೇವನನ್ನ ಬಲ್ಲಾಳನ ದಂಡನಾಯಕ ಬೆಟ್ಟರಸನು ಕ್ರಿಸ್ತಶಕ 1173 ಸೋಲಿಸಿದ. ಕ್ರಿಸ್ತಶಕ 1177 ಉಚ್ಚಂಗಿಯ ಪಾಂಡ್ಯ ಅರಸನಾದ ಕಾಮದೇವನನ್ನ ಸೋಲಿಸಿ ಪಾಂಡರ್ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಕೂಡ ಪಡೆದುಕೊಂಡ. ಇನ್ನು ಕ್ರಿಸ್ತಶಕ 1187 ಪಾಂಡ್ಯ ರಾಜ ಕಾಮದೇವನು ಕಲ್ಯಾಣಿ ಚಾಲುಕ್ಯರ ಬೆಂಬಲದೊಂದಿಗೆ ಬಲ್ಲಾಳನ ಅಧಿಕಾರವನ್ನು ವಿರೋಧಿಸಿದ. ಆಗ ಬಲ್ಲಾಳನು ಪುನಃ ಕಾಮದೇವನ ಮೇಲೆ ದಾಳಿ ಮಾಡಿ ಅವನ ರಾಜ್ಯವನ್ನು ವಶಪಡಿಸಿಕೊಂಡ. ಬಲ್ಲಾಳನು ಪಂಚಮದ ಶಾಂತರರು ಹಾಲಗಲ್ಲಿನ ಕಂದರನ್ನ ಸೋಲಿಸಿದನೆಂದು ಹೇಳಲಾಗಿದೆ. ಕಳಚೂರಿಯ ಅರಸ ಸಂಕಮನು ಬಲ್ಲಾಳನ ವಿರುದ್ಧ ಸೈನ್ಯ ಕೂಡಿಸಿದನು. ಆಗ ಬಲ್ಲಾಳನು ಕಳಚೂರಿಯ ಸೈನ್ಯವನ್ನ ಸೋಲಿಸಿ ಉದ್ರಾಕೋಟೆಯನ್ನ ವಶಪಡಿಸಿಕೊಂಡ ಎಂದು ಹೇಳಲಾಗಿದೆ. ಕ್ರಿಸ್ತಶಕ 1189 ಬಲ್ಲಾಳನು ಕಲ್ಯಾಣಿಯನ್ನ ಆಕ್ರಮಿಸಿದನು. ಚಾಲುಕ್ಯರ ದಂಡನಾಯಕ ಬ್ರಹ್ಮದಂಡೇಶನು ಈ ದಾಳಿಯಲ್ಲಿ ಹತನಾದ. ಆಗ ಬಲ್ಲಾಳನು ಚಾಲುಕ್ಯರ ಸಾಮ್ರಾಜ್ಯದ ಮೇಲೆ ತನ್ನ ಪ್ರಭುತ್ವವನ್ನು ಸ್ಥಾಪಿಸಿ ಕರ್ನಾಟಕ ಚಕ್ರವರ್ತಿ ಎಂಬ ಬಿರುದನ್ನ ಪಡೆದುಕೊಂಡ. ಹೊಯ್ಸಳರಿಗೂ ಮತ್ತು ದೇವಗಿರಿಯ ಶವಣರಿಗೂ ಕುಂತಳದ ಒಡೆತನಕ್ಕಾಗಿ ಯುದ್ಧಗಳು ನಡೆದವು. ಶವಣರ ರಾಜನಾದಂತಹ 5ನೇ ಬಿಲ್ಲಮ್ಮನು 20,000 ಕಾಲುಪಡೆ 12,000 ಅಶ್ವಪಡೆಯೊಂದಿಗೆ ಕ್ರಿಸ್ತಶಕ 1191 ಹೊಯ್ಸಳರ ಮೇಲೆ ದಾಳಿ ಮಾಡಿದ. ಸೊರಟೂರಿನ ಬಳಿ ನಡೆದ ಕದನದಲ್ಲಿ ಬಿಲ್ಲಮ್ಮನ ಸೇನಾನಿ ಜೈತುಂಗಿಯು ಸೋತು ಮರಣ ಹೊಂದಲಾಗಿ ಆಗ ಭೀಮಲ್ಲನು ಪ್ರಾಣ ರಕ್ಷಣೆಗಾಗಿ ಲಕ್ಕುಂಡಿ ಕೋಟೆಯನ್ನು ಸೇರಿಕೊಂಡ ಎಂದು ಹೇಳಲಾಗಿದ್ದು, ನಂತರ ಬಲ್ಲಾಳನು ಲಕ್ಕುಂಡಿಯ ಮೇಲೆ ದಾಳಿ ಮಾಡಿ ಪುನಃ ಶವಣರನ್ನ ಸೋಲಿಸಿದನೆಂದು ಹೇಳಲಾಗಿದೆ. ಸೊರಟೂರು ಮತ್ತು ಲಕ್ಕುಂಡಿಯ ವಿಜಯಗಳಿಂದ ಎರಡನೇ ಬಲ್ಲಾಳನು ಕುಂತಲಾಧಿಪತಿ ಎಂಬ ಬಿರುದನ್ನ ಪಡೆದುಕೊಂಡ. ಕ್ರಿಸ್ತಶಕ 1191 ಕಾಲವನ್ನು ಬಲ್ಲಾಳ ಯುಗ ಎಂದು ಹೊಯ್ಸಳ ಶಾಸನಗಳು ವರ್ಣಿಸಿವೆ. ಬಲ್ಲಾಳನು ಚೋಳ ರಾಜಕುಮಾರಿಯಾದ ಚೋಳ ಮಹಾದೇವಿಯನ್ನ ಮದುವೆಯಾಗಿ ತನ್ನ ಮಗಳಾದ ಸೋಮಲಾದೇವಿಯನ್ನು ಚೋಳರ 3ನೇ ಕುಲತುಂಗ ಚೋಳನಿಗೆ ಮದುವೆ ಮಾಡುವ ಮೂಲಕ ಅವರೊಂದಿಗೆ ವೈವಾಹಿಕ ಸಂಬಂಧವನ್ನ ಬೆಳೆಸಿಕೊಂಡ. ಸುಂದರ ಪಾಂಡ್ಯನಿಂದ ಸೋತ 3ನೇ ರಾಜರಾಜ ಚೋಳನು ಸಿಂಹಾಸನವನ್ನ ಕಳೆದುಕೊಂಡು ಬಲ್ಲಾಳನ ಸಹಾಯವನ್ನ ಯಾಚಿಸಿದ. ಆಗ ಬಲ್ಲಾಳನು 3ನೇ ರಾಜರಾಜನಿಗೆ ಸಿಂಹಾಸನವನ್ನ ದೊರಕಿಸಿಕೊಟ್ಟು ಪಾಂಡ್ಯ ರಾಜ್ಯ ಗಜಕೇಸರಿ ಮತ್ತು ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದುಗಳನ್ನು ಪಡೆದುಕೊಂಡ. ಇಮ್ಮಡಿ ಬಲ್ಲಾಳನ ಸಾಂಸ್ಕೃತಿಕ ಕೊಡುಗೆಗಳು. ಈ ಬಲ್ಲಾಳನ ಆಸ್ಥಾನದಲ್ಲಿ ಜನ್ನ, ರುದ್ರಭಟ್ಟ, ನೇಮಿನಾಥ, ರಾಜಾದಿತ್ಯ, ವಿದ್ಯಾಚಕ್ರವರ್ತಿ ಎಂಬ ಕವಿಗಳಿದ್ದರು. ಇನ್ನು ಬಲ್ಲಾಳನ ದಂಡನಾಯಕ ಎರೆಯಣ್ಣನು ಟಿ ನರಸಿಂಹಪುರ ಬಳಿ ಒಂದು ವಸತಿ ಶಾಲೆಯನ್ನ ತೆರೆದನೆಂದು ಹೇಳಲಾಗಿದೆ. ಅಲ್ಲಿ ಕನ್ನಡ, ಸಂಸ್ಕೃತ, ತಮಿಳು ಭಾಷೆಗಳಲ್ಲಿ ಶಿಕ್ಷಣ ನೀಡುವ ವ್ಯವಸ್ಥೆಯನ್ನ ಮಾಡಿದ. ಬಲ್ಲಾಳನು ಶಾಂತಿ ಗ್ರಾಮದಲ್ಲಿ ಅನೇಕ ಕಾಸಿ ಪಂಡಿತರಿಗೆ ಆಶ್ರಯವನ್ನ ನೀಡಿದನೆಂದು ಹೇಳಲಾಗಿದೆ. ಹೊಯ್ಸಳರ ಶಾಸನಗಳು ಬಲ್ಲಾಳನ ರಾಜ್ಯವನ್ನ ರಾಮರಾಜ್ಯವೆಂದು ವರ್ಣಿಸಿವೆ. ಬಲ್ಲಾಳನಿಗೆ ಶನಿವಾರ ಸಿದ್ಧಿ, ಗಂಡ ಬೇರುಂಡ, ಪಾಂಡ್ಯ ರಾಜ್ಯ ಪ್ರತಿಷ್ಠಾಪನಾಚಾರ, ಗಿರಿದುರ್ಗ ಮಲ್ಲ, ಶ್ರೀ ಪೃಥ್ವಿ ವಲ್ಲಭ, ಪರಮ ಭಟ್ಟಾರಿಕ, ದಕ್ಷಿಣ ಚಕ್ರವರ್ತಿ, ಸರ್ವಜ್ಞ ಚಕ್ರವರ್ತಿ, ಯಾದವ ನಾರಾಯಣ, ವಿಕ್ರಮ ಗಂಗಾ, ಪರಮೇಶ್ವರ, ಸಮಸ್ತ ಭುವನಾಶ್ರಯ, ಹೊಯ್ಸಳ ಚಕ್ರವರ್ತಿ ಎಂಬ ನಾನಾ ಬಿರುದುಗಳಿದ್ದವು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ನಾವು ಹೊಯ್ಸಳ ಸಾಮ್ರಾಜ್ಯದ 3ನೇ ವೀರ ಬಲ್ಲಾಳನ ಬಗ್ಗೆ ಗಮನಿಸೋಣ. 3ನೇ ವೀರ ಬಲ್ಲಾಳ ಕ್ರಿಸ್ತಶಕ 1292 1342. ಈ 3ನೇ ವೀರ ಬಲ್ಲಾಳನು ತನ್ನ ತಂದೆ 3ನೇ ನರಸಿಂಹನ ಮರಣದ ನಂತರ ಅಧಿಕಾರಕ್ಕೆ ಬಂದ. 3ನೇ ವೀರ ಬಲ್ಲಾಳನು ಹೊಯ್ಸಳ ಸಂತತಿಯ ಕಡೆಯ ಸಮರ್ಥ ದೊರೆಯಾಗಿದ್ದಾನೆ. ಬಲ್ಲಾಳನ ದಂಡಯಾತ್ರೆಗಳು. ದಾಯಾದಿ ರಾಮನಾಥನು
ಸೆರೆನಾಡು ಮತ್ತು ಚಿತ್ರದುರ್ಗಗಳನ್ನು ವಶಪಡಿಸಿಕೊಂಡ. ಆಗ ಬಲ್ಲಾಳನು ರಾಮನಾಥ ಮತ್ತು ಆತನ ಮಗನಾದ ವಿಶ್ವನಾಥನನ್ನು ಸೋಲಿಸಿದನೆಂದು ಹೇಳಲಾಗಿದೆ. ಈ ಬಲ್ಲಾಳನ ಕಾಲದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿದ್ದ ಹೊಯ್ಸಳ ರಾಜ್ಯಗಳು ಒಂದುಗೂಡಿದವು. ಬಲ್ಲಾಳನು ಆನೆಗುಂದಿಯ ಕಂಪಿಲರಾಯ, ಬನವಾಸಿಯ ಕೊಂಟಿನಾಯಕ ಮತ್ತು ತೆಲುಗುನ ಚೋಳ ಅರಸ ಕಡವರನ್ನ ಸೋಲಿಸಿದನೆಂದು ಹೇಳಲಾಗಿದೆ. ಪಾಂಡ್ಯರನ್ನ ಸೋಲಿಸಿ ಅವರಿಂದ ಕಂಚಿ ಹಾಗೂ ತೊಂಡಮಂಡಲವನ್ನು ವಶಪಡಿಸಿಕೊಂಡ. ಶೌಣರ ದಂಡನಾಯಕ ಮೂರನೇ ಸಿಂಗಯ್ಯ ನಾಯಕನು ತುಂಗಾಭದ್ರಾ ನದಿ ತೀರದಲ್ಲಿ ಹೊಯ್ಸಳರ ದಂಡನಾಯಕನಾದ ಸೋಮನಾಯಕನನ್ನ ಸದೆಬಡಿದನು. ಆಗ ಬಲ್ಲಾಳನ ಪ್ರವೇಶದಿಂದ ಶೌಣರು ಹಿಂದೆ ಸರಿದರೆಂದು ಹೇಳಲಾಗಿದೆ. ಕ್ರಿಸ್ತಶಕ 1305ರಲ್ಲಿ ಪುನಃ ಶೌಣರ ನಾಯಕ ರಾಮಚಂದ್ರನು ಹೊಯ್ಸಳರ ಮೇಲೆ ಯುದ್ಧ ಸಾರಿದ. ಆಗ ಹೊಯ್ಸಳರ ಸಾಮಂತ ಕಂಪಿಲರಾಯನು ಶೌಣರನ್ನ ಸೋಲಿಸಿ ಬೆಳವೋಳ ಲಕ್ಕುಂಡಿಗಳನ್ನು ವಶಪಡಿಸಿಕೊಂಡ. ಬಲ್ಲಾಳನು ಪಾಂಡ್ಯರ ಆಂತರಿಕ ಕಲಹವನ್ನು ಪರಿಹರಿಸುವಲ್ಲಿ ನಿರತನಾದಾಗ ಕ್ರಿಸ್ತಶಕ 1311ರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಮಲ್ಲಿಕಾಫರ್ನು ದ್ವಾರ ಸಮುದ್ರದ ಮೇಲೆ ದಾಳಿ ಮಾಡಿ ಅದನ್ನು ವಶಪಡಿಸಿಕೊಂಡನೆಂದು ಹೇಳಲಾಗಿದೆ. ನಂತರ ಬಲ್ಲಾಳನು ಪುನಃ ಚೇತರಿಸಿಕೊಂಡು ಮಹಮ್ಮದೀಯರ ದಾಳಿಯ ವಿರುದ್ಧ ಸಾಮಂತ ಅರಸರನ್ನು ಹಾಗೂ ಸೈನ್ಯವನ್ನು ಸಂಘಟಿಸಲು ಆರಂಭಿಸಿದ. ಬಲ್ಲಾಳನು ಬಾರಕೂರು, ತಿರುವಣ್ಣಾಮಲೈ ಮತ್ತು ಹೊಸ ಪಟ್ಟಣ ಎಂಬ 3 ರಾಜಧಾನಿಗಳನ್ನು ಸ್ಥಾಪಿಸಿ ಅಲ್ಲಿ ರಕ್ಷಣಾ ಪಡೆಗಳನ್ನು ಇಟ್ಟ. ಈ ಹೊಸ ಪಟ್ಟಣವನ್ನು ಹೊಸವೀಡು, ಹೊಸದುರ್ಗ ಎಂತಲೂ ಹಾಗೂ ವಿಜಯ ವಿರೂಪಾಕ್ಷ ಎಂದು ಕರೆದಿದ್ದು ಮುಂದೆ ಅದೇ ವಿಜಯನಗರವಾಯಿತು ಎಂದು ಹೇಳಲಾಗಿದೆ. ಬಲ್ಲಾಳನು ಹಿಂದೂ ರಾಜರ ಒಕ್ಕೂಟದೊಂದಿಗೆ ಮಧುರೈನ ಗಿಯಾಸುದ್ದೀನನನ್ನು ಕೊಪ್ಪಂ ಹಾಗೂ ಕಣ್ಣನೂರಿನ ಕದನಗಳಲ್ಲಿ ಸೋಲಿಸಿದ. 14 ದಿನಗಳ ಕಾಲಾವಕಾಶವನ್ನು ಬೇಡಿದ ಗಿಯಾಸುದ್ದೀನನು ಪುನಃ ಹಠಾತ್ತನೆ ಹೊಯ್ಸಳರ ಸೈನ್ಯದ ಮೇಲೆ ದಾಳಿ ಮಾಡಿದ. ಈ ಯುದ್ಧದಲ್ಲಿ 3ನೇ ಬಲ್ಲಾಳನ ಕೊಲೆಯಾಯಿತು ಎಂದು ಹೇಳಲಾಗಿದೆ. ಬಲ್ಲಾಳನು ತನ್ನ ಮಗ ವಿರೂಪಾಕ್ಷನಿಗೆ ವಿಜಯನಗರದಲ್ಲಿ ಪಟ್ಟಾಭಿಷೇಕವನ್ನ ನೆರವೇರಿಸಿ ರಾಮೇಶ್ವರಂನಲ್ಲಿ ಒಂದು ವಿಜಯ ಸ್ತಂಭವನ್ನು ನಿರ್ಮಿಸಿದನೆಂದು ಹೇಳಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ ನಾವು ಹೊಯ್ಸಳರ ಆಡಳಿತ ಪದ್ಧತಿಯನ್ನು ಗಮನಿಸೋಣ. ಹೊಯ್ಸಳರ ಆಡಳಿತ ಪದ್ಧತಿ: ಬೇಲೂರು, ಅರಸೀಕೆರೆ, ತೋಣೂರು, ಬಂಕಾಪುರ, ಲಕ್ಕುಂಡಿ, ಹೊಸಪಟ್ಟಣ, ಕಣ್ಣನೂರುಗಳು ಹೊಯ್ಸಳರ ಉಪರಾಜಧಾನಿಗಳಾಗಿ ಹೆಸರುವಾಸಿಯಾಗಿದ್ದವು. ಇನ್ನು ರಾಜನೇ ಸರ್ವೋಚ್ಚ ಅಧಿಕಾರಿಯಾಗಿದ್ದು ಎಲ್ಲ ಅಧಿಕಾರಗಳು ಅವನಲ್ಲಿ ಕೇಂದ್ರೀಕೃತವಾಗಿದ್ದವು. ಹೊಯ್ಸಳರ ಆಡಳಿತದಲ್ಲಿ ರಾಣಿಯರು ಭಾಗವಹಿಸಿದರೆಂದು ಹೇಳಲಾಗಿದೆ. ಉದಾಹರಣೆಗೆ ವಿಷ್ಣುವರ್ಧನನ ರಾಣಿಯಾದಂತಹ ಶಾಂತಲಾದೇವಿಯು ದಂಡೆಯಾತ್ರೆಯಲ್ಲಿ ಭಾಗವಹಿಸಿದಳೆಂದು ಹೇಳಲಾಗಿದೆ. ಇನ್ನು ವಿಷ್ಣುವರ್ಧನನ ಮತ್ತೊಬ್ಬ ರಾಣಿಯಾದಂತಹ ಬೊಮ್ಮಲಾದೇವಿಯು ಆಸಂದಿ ಐನೂರು ನಾಡಿನ ರಾಜ್ಯಪಾಲಳಾಗಿ ಕಾರ್ಯವನ್ನು ನಿರ್ವಹಿಸಿದಳೆಂದು ಹೇಳಲಾಗಿದೆ. ಹೊಯ್ಸಳರ ಕಾಲದಲ್ಲಿದ್ದ ಪ್ರಸಿದ್ಧ ಮಂತ್ರಿಮಂಡಲ: ಮಹಾಸಂಧಿ ವಿಗ್ರಹಿ, ಈತ ಯುದ್ಧ ಹಾಗೂ ವಿದೇಶಾಂಗ ವ್ಯವಹಾರಗಳ ಮಂತ್ರಿಯಾಗಿದ್ದ. ಶ್ರೀಕರಣಾಧಿಕಾರಿ, ಈತ ಲೆಕ್ಕಪತ್ರದ ವಿಭಾಗದ ಮಂತ್ರಿಯಾಗಿದ್ದ. ಹಿರಿಯ ಭಂಡಾರಿ, ಈತ ಕೋಶಾಧಿಕಾರಿಯಾಗಿದ್ದ. ಸೇನಾಪತಿ, ಈತ ಮುಖ್ಯ ದಂಡನಾಯಕನಾಗಿ ಕಾರ್ಯವನ್ನ ಮಾಡ್ತಾ ಇದ್ದ. ಮಹಾಪಸಾಯತ, ಈತ ರಾಜಾಧಿಕಾರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದ. ಇನ್ನು ಹೊಯ್ಸಳರ ಕಾಲದಲ್ಲಿ ಮಂತ್ರಿಗಳನ್ನು ಯೋಗ್ಯತೆ, ದಕ್ಷತೆ, ನಿಷ್ಠೆ, ಪ್ರಾಮಾಣಿಕತೆ, ರಾಜ್ಯಭಾರದ ಅನುಭವದ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲಾಗುತ್ತಿತ್ತು. ಗಂಗರಾಜ, ಬೋಚಿರಾಜ, ಅಪ್ಪಯ್ಯ, ಗೋಪಯ್ಯ, ಹರಿಹರ, ಅಮಿತಯ್ಯ, ಕೇತಯ್ಯ ಎಂಬುವವರು ಹೊಯ್ಸಳರ ಕಾಲದಲ್ಲಿನ ಪ್ರಸಿದ್ಧ ಮಂತ್ರಿಗಳಾಗಿ ಹೆಸರುವಾಸಿಯಾಗಿದ್ದರೆಂದು ಹೇಳಲಾಗಿದೆ. ಇನ್ನು ಹೊಯ್ಸಳರ ಆಡಳಿತ ವ್ಯವಸ್ಥೆಯಲ್ಲಿ 17 ಇಲಾಖೆಗಳಿದ್ದವೆಂದು ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಹೊಯ್ಸಳರ ಕಾಲದಲ್ಲಿ ಇದ್ದಂತಹ ಕೆಲವು ಪ್ರಮುಖ ಅಧಿಕಾರಿಗಳು: ಶ್ರೀಕರಣ ಹೆಗ್ಗಡೆ, ಈತ ಭಂಡಾರ ವಿಭಾಗದ ಅಧಿಕಾರಿಯಾಗಿದ್ದ. ಗಣಕ, ಈತ ಲೆಕ್ಕಪತ್ರಗಳ ಗುಮಾಸ್ತನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ಮಾಣಿಕ್ಯ ಭಂಡಾರಿ, ಈತ ರತ್ನಾಭರಣಗಳ ಪರೀಕ್ಷಕನಾಗಿದ್ದ. ಪತ್ತಿನ ಭಂಡಾರಿ, ಈತ ಸೇನಾ ವಸ್ತು ಸಂಗ್ರಹದ ಮುಖ್ಯಾಧಿಕಾರಿಯಾಗಿದ್ದ. ಅಂತಪಸಾಯತ, ಈತ ರಾಜನ ಅಂತರ್ಪುರದ ಅಧಿಕಾರಿಯಾಗಿದ್ದ. ದ್ವಾರಪಾಲಕ,
ಈತ ಅರಮನೆಯ ಮಹಾದ್ವಾರದ ರಕ್ಷಕನಾಗಿದ್ದ. ಹೆಜ್ಜೆವಳ್ಳ ಈತ ಶಯ್ಯ ಮಂದಿರಗಳ ಮುಖ್ಯಾಧಿಕಾರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದ. ಹಿರಿಯ ಹಡಪದ ಈತ ಅರಮನೆಯ ತಾಂಬೂಲು ವ್ಯವಸ್ಥಾಪಕನಾಗಿದ್ದ. ಧರ್ಮಾಧಿಕರಣ ಈತ ಲೋಕೋಪಕಾರಗಳ ಅಧಿಕಾರಿಯಾಗಿದ್ದ. ಮನೆ ಹೆಗ್ಗಡೆ ಈತ ಚಕ್ರವರ್ತಿಯ ಅಂತರಂಗಕ್ಕೆ ಸೇರಿದ ಅಧಿಕಾರಿಯಾಗಿದ್ದ. 72 ನಿಯೋಗಾಧಿಪತಿ ಈತ 72 ಅಧಿಕಾರಿಗಳ ಮತ್ತು ನೌಕರರ ಮುಖ್ಯಸ್ಥನಾಗಿದ್ದ. ಸುಂಕವೆಗ್ಗಡೆ ಈತ ತೆರಿಗೆಗಳ ಸಂಗ್ರಾಹಕನಾಗಿ ಕಾರ್ಯವನ್ನ ಮಾಡ್ತಾ ಇದ್ದ. ಶ್ರೀಕರಣ ಈತ ರಾಣಿವಾಸದ ಕಾರ್ಯಭಾರದ ಅಧಿಕಾರಿಯಾಗಿದ್ದ. ಇನ್ನು ಹೊಯ್ಸಳರ ಕಾಲದಲ್ಲಿ ಭೂಕಂದಾಯ, ನಿಧಿ ನಿಕ್ಷೇಪ, ಅರಣ್ಯ ತೆರಿಗೆ, ವ್ರತಿ ತೆರಿಗೆ, ಗಣಿ ತೆರಿಗೆ, ದಂಡ, ಸಾಮಂತರ ಕಪ್ಪು ಕಾಣಿಕೆಗಳು, ವ್ಯಾಪಾರ ವ್ಯವಹಾರಗಳ ತೆರಿಗೆ ಮುಂತಾದವುಗಳು ಹೊಯ್ಸಳರ ಆದಾಯದ ಮೂಲಗಳಾಗಿದ್ದವು ಎಂದು ಹೇಳಲಾಗಿದೆ. ಹೊಯ್ಸಳರ ಕಾಲುಪಡೆಯು ಬಾಣ ಪ್ರಯೋಗದಲ್ಲಿ ಚತುರರಾದಂತಹ ಬೇಡ ಜನಾಂಗದಿಂದ ಕೂಡಿತು. ಕುದುರೆಗಳಿಗೆ ಯುದ್ಧ ತರಬೇತಿ ನೀಡಲು ಅಶ್ವಶಾಲೆಗಳು ಕೂಡ ಇದ್ದವು ಎಂದು ಹೇಳಲಾಗಿದೆ ಮತ್ತು ಅವುಗಳ ಮುಖ್ಯಸ್ಥನಿಗೆ ಅಶ್ವಾಧ್ಯಕ್ಷ ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ವಿಷ್ಣುವರ್ಧನನ ಕಾಲದಲ್ಲಿ ಕಾಂಬೋಜದಿಂದ ಯುದ್ಧಾಶ್ವಗಳನ್ನು ಆಮದು ಮಾಡಿಕೊಳ್ಳಲಾಗುತ್ತಿತ್ತು. ಇನ್ನು 2ನೇ ಬಲ್ಲಾಳನ ಕಾಲದಲ್ಲಿ ಗಜಪಡೆಯ ಮುಖ್ಯಸ್ಥನನ್ನ ಗಜ ಸಾಹಣಿ ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ರಥದ ಸಾರಥಿಯನ್ನು ಬಂಡಿಯಾಕಾರ ಎಂಬ ಹೆಸರಿನಿಂದ ಕರೆಯಲಾಗಿದೆ. ಯುದ್ಧದಲ್ಲಿ ಹೋರಾಡಿ ಅಸುನೀಗಿದ ಸೈನಿಕರ ಕುಟುಂಬಗಳಿಗೆ ಬಾಳ್ಗಚ್ಚು ಎಂಬ ಭೂದಾನವನ್ನ ನೀಡುವಂತಹ ಪದ್ಧತಿ ಹೊಯ್ಸಳರ ಕಾಲದಲ್ಲಿ ಚಾಲ್ತಿಯಲ್ಲಿತ್ತು. ಇನ್ನು ಯುದ್ಧದಲ್ಲಿ ಸಾಹಸ ಮೆರೆದವರಿಗೆ ಸುಭಟ ಎಂಬ ಬಿರುದು ನೀಡಿ ಗೌರವಿಸಲಾಗ್ತಾ ಇತ್ತು. ದೋರಸಮುದ್ರ, ಸೊಸೆಯೂರು, ಬೇಲೂರು, ಸೋಮನಾಥಪುರ, ತಲಕಾಡು, ಬನವಾಸಿ, ವಿಷ್ಣು ಸಮುದ್ರ, ತೋಣೂರು, ಬಂಕಾಪುರ, ಬಳ್ಳಿಗಾವೆ, ಅರಸೀಕೆರೆ, ಕಣ್ಣಾನೂರು, ವಿಕ್ರಮಪುರ, ವಿರೂಪಾಕ್ಷಪುರ, ಉಚ್ಚಂಗಿಗಳು ಹೊಯ್ಸಳರ ಕಾಲದ ಪ್ರಮುಖ ನಗರಗಳಾಗಿ ಹೆಸರುವಾಸಿಗಳಾಗಿದ್ವು. ಪಟ್ಟಣ ಶೆಟ್ಟಿ ಅಥವಾ ಪಟ್ಟಣ ಸ್ವಾಮಿಯು ಪುರಸಭೆಗಳ ಅಧ್ಯಕ್ಷನಾಗಿ ನಗರಾಡಳಿತವನ್ನ ನೋಡಿಕೊಳ್ತಾ ಇದ್ದ. ಪ್ರತಿ ನಗರಕ್ಕೂ ಒಬ್ಬೊಬ್ಬ ಕೋಶಾಧಿಕಾರಿ ಮತ್ತು ಶ್ರೀಕರ್ಣಿಕ ಎಂಬ ಅಧಿಕಾರಿಗಳು ಇರುತ್ತಿದ್ದರು. ಸಾಮ್ರಾಜ್ಯವನ್ನ ಪ್ರಾಂತ್ಯ ಅಥವಾ ಮಂಡಲಗಳಾಗಿ ವಿಭಾಗಿಸಲಾಗಿತ್ತು. ಪ್ರಾಂತ್ಯಗಳ ಮುಖ್ಯಸ್ಥನನ್ನ ಪ್ರಾಂತಾಧಿಪತಿ ಅಥವಾ ಮಾಂಡಲಿಕ ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ತಲಕಾಡು, ಕೊಂಗನಾಡು, ಗಂಗವಾಡಿ, ನೊಳಂಬವಾಡಿ, ಪುಲಿಗೆರೆ, ಹಲಸಿಗೆ, ಕುಂತಳ, ತೊಡೆನಾಡು, ನಂಗೂಲಿ, ಪುನ್ನಾಟ 7000 ಇವುಗಳು ವಿಷ್ಣುವರ್ಧನ ಕಾಲದ ಪ್ರಸಿದ್ಧ ಪ್ರಾಂತಗಳಾಗಿದ್ವು. ಪ್ರಾಂತವನ್ನು ನಾಡು ಅಥವಾ ಜಿಲ್ಲೆಗಳಾಗಿ ವಿಂಗಡಿಸಲಾಗಿತ್ತು. ಇವುಗಳ ಮುಖ್ಯಸ್ಥನನ್ನ ಹೆಗ್ಗಡೆ ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಅಸಂದಿ ನಾಡು, ತಳ್ಳಿಗೆ ನಾಡು, ಕಬ್ಬಾಹು ನಾಡು, ಬೆಳವೋಲು ನಾಡು ಪ್ರಸಿದ್ಧ ನಾಡುಗಳಾಗಿದ್ವು. ಗ್ರಾಮಾಡಳಿತವು ಗೌಡನಿಗೆ ಸೇರಿತು. ಈತನಿಗೆ ಶಹಾನುಭೋಗ ಮತ್ತು ತಳವಾರ ಎಂಬ ಅಧಿಕಾರಿಗಳು ಸಹಾಯಕರಾಗಿದ್ದರು. ಹೊಯ್ಸಳರ ಸಾಮ್ರಾಜ್ಯದಲ್ಲಿ ಗರುಡ ಪದ್ಧತಿ ಇತ್ತೆಂದು ಹೇಳಲಾಗಿದೆ. ಈ ಗರುಡರು ಹೊಯ್ಸಳ ರಾಜ್ಯರ ಅಂಗರಕ್ಷಕರಾಗಿದ್ದು ಸ್ವಾಮಿ ನಿಷ್ಠೆಗೆ ಪ್ರಾಣತ್ಯಾಗ ಮಾಡುವಂತಹ ಯೋಧರಾಗಿದ್ದರು. ಇನ್ನು ಹೊಯ್ಸಳರ ಶಾಸನವೊಂದರಲ್ಲಿ ಬಲ್ಲಾಳನ ಗರುಡನಾದಂತಹ ಕುವರ ಲಕ್ಷ್ಮಣನು ತನ್ನ ಅರಸನಿಗಾಗಿ ಪ್ರಾಣತ್ಯಾಗವನ್ನ ಮಾಡಿದನೆಂದು ಹೇಳಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ನಾವು ಹೊಯ್ಸಳರ ಸಾಂಸ್ಕೃತಿಕ ಕೊಡುಗೆಗಳು ಹಾಗೂ ಕಲೆ ಮತ್ತು ವಾಸ್ತುಶಿಲ್ಪವನ್ನ ಗಮನಿಸೋಣ. ಹೊಯ್ಸಳರ ಕಾಲದ ಸಾಂಸ್ಕೃತಿಕ ಕೊಡುಗೆಗಳು. ಹೊಯ್ಸಳ ರಾಜರು ಸಕಲ ಸಮಯ ರಕ್ಷಾಮಣಿ ಎಂಬ ಬಿರುದನ್ನ ಹೊಂದಿದ್ರು. ಅಂದರೆ ಎಲ್ಲಾ ಧರ್ಮಗಳ ರಕ್ಷಕರು ಎಂದರ್ಥ. ಹೊಯ್ಸಳರ ಕಾಲದಲ್ಲಿ ಬಳ್ಳಿಗಾವೆಯಲ್ಲಿ ಒಂದು ಬೌದ್ಧ ಚೈತ್ಯಾಲಯವಿತ್ತು ಮತ್ತು ಡಂಬಾಳದಲ್ಲಿಯೂ ಕೂಡ ಒಂದು ಬೌದ್ಧ ಕೇಂದ್ರವಿತ್ತು ಎಂದು ಹೇಳಲಾಗಿದೆ. ಸಳ, ನೃಪಕಾಮ, ವಿನಯಾದಿತ್ಯ, ಎರೆಯಂಗ, 1ನೇ ಬಲ್ಲಾಳ, ವಿಷ್ಣುವರ್ಧನ, ನರಸಿಂಹ ಅರಸರುಗಳು ಜೈನರಾಗಿದ್ದರು. ಶ್ರವಣಬೆಳಗೊಳ, ತಲಕಾಡು, ದ್ವಾರಸಮುದ್ರ, ಆಸಂದಿ, ಬಳ್ಳಿಗಾವೆಗಳು ಆಗಿನ ಕಾಲದ ಪ್ರಸಿದ್ಧ ಜೈನ ಕೇಂದ್ರಗಳಾಗಿದ್ವು. ಹೊಯ್ಸಳರ ಕಾಲದಲ್ಲಿ ಶ್ರವಣಬೆಳಗೊಳವು ಜೈನರ ಕಾಶಿ ಎಂದೇ ಹೆಸರುವಾಸಿಯಾಗಿತ್ತು. ವಿಷ್ಣುವರ್ಧನನು ಆರಂಭದಲ್ಲಿ ಜೈನನಾಗಿದ್ದು
ನಂತರ ರಾಮಾನುಜಾಚಾರ್ಯರ ಪ್ರಭಾವದಿಂದ ವೈಷ್ಣವ ಮತವನ್ನು ಸ್ವೀಕರಿಸಿ ವಿಷ್ಣುವರ್ಧನ ಆದನೆಂದು ಹೇಳಲಾಗಿದೆ. ಅದರ ನೆನಪಿಗಾಗಿ 5 ವೈಷ್ಣವ ದೇವಾಲಯಗಳನ್ನು ಕೂಡ ನಿರ್ಮಿಸಿದನೆಂದು ಹೇಳಲಾಗಿದೆ. ಮೇಲುಕೋಟೆ, ಬೇಲೂರು, ಶ್ರೀರಂಗಪಟ್ಟಣ, ಶಾಂತಿಗ್ರಾಮ, ತೋಣೂರುಗಳು ವೈಷ್ಣವ ಮತದ ಪ್ರಸಿದ್ಧ ಕೇಂದ್ರಗಳಾಗಿದ್ದವು. ಹೊಯ್ಸಳರ ಕಾಲದಲ್ಲಿ ಕಾಳಮುಖ, ಕಪಾಲಿಕ ಎಂಬ ಶೈವ ಪಂಥಗಳು ಕೂಡ ಸಮಾಜದಲ್ಲಿ ರೂಢಿಯಲ್ಲಿದ್ದವು ಎಂದು ಹೇಳಲಾಗಿದೆ. ಬಳ್ಳಿಗಾವೆ, ಅರಸೀಕೆರೆ, ಲಕ್ಕುಂಡಿ, ತಲಕಾಡುಗಳು ಪ್ರಸಿದ್ಧ ಶೈವ ಕೇಂದ್ರಗಳಾಗಿದ್ದವು. ಈ ಹೊಯ್ಸಳರ ಕಾಲದಲ್ಲಿ ಬಸವೇಶ್ವರರಿಂದ ಸ್ಥಾಪಿಸಲ್ಪಟ್ಟ ವೀರಶೈವ ಮತವು ಚಾಲ್ತಿಯಲ್ಲಿತ್ತು ಎಂದು ಹೇಳಲಾಗಿದೆ. ಇನ್ನು ಹೊಯ್ಸಳರ ಕಾಲದ ಪ್ರಸಿದ್ಧ ಕವಿಗಳು ಹಾಗೂ ಅವರ ಕೃತಿಗಳು: ನಾಗಚಂದ್ರನ ರಾಮಚಂದ್ರ ಚರಿತ ಪುರಾಣ, ರಾಜಾದಿತ್ಯನ ಕ್ಷೇತ್ರಗಣಿತ ಹಾಗೂ ವ್ಯವಹಾರ ಗಣಿತ, ಕಂತಿಯ ಕಂತಿ ಹಂಪನ ಸಮಸ್ಯೆಗಳು. ಈ ಕಂತಿಯನ್ನು ಕನ್ನಡದ ಪ್ರಥಮ ಕವಿತ್ರಿ ಎಂದು ಕರೆಯುತ್ತಾರೆ. ಹರಿಹರನ ಗಿರಿಜಾ ಕಲ್ಯಾಣ, ಶಿವಶರಣೆಯರ ರಗಳೆ ಮುಂತಾದವುಗಳು. ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಮತ್ತು ಸಿದ್ದರಾಮ ಪುರಾಣ, ಜನನ ಯಶೋಧರ ಚರಿತ್ರೆ, ನೇಮಿಚಂದ್ರನ ನೇಮಿನಾಥ ಪುರಾಣ, ರುದ್ರಭಟ್ಟನ ಜಗನ್ನಾಥ ವಿಜಯ, ಶಾಂತಿನಾಥನ ಸುಕುಮಾರ ಚರಿತ್ರೆ, ಕೇಸಿರಾಜನ ಶಬ್ದಮಣಿ ದರ್ಪಣ, ರಾಮಾನುಜಾಚಾರ್ಯರ ವೇದಾಂತ ಸಂಗ್ರಹ, ವೇದಾಂತ ದೀಪಿಕಾ ಮತ್ತು ವೇದಾಂತ ಸಾರಗಳು, ವಿದ್ಯಾತೀರ್ಥರ ರುದ್ರ ಪ್ರಶ್ನೆ ಮತ್ತು ಭಾಷೆ, 3ನೇ ವಿದ್ಯಾ ಚಕ್ರವರ್ತಿಯ ರುಕ್ಮಿಣಿ ಕಲ್ಯಾಣ, ನಾರಾಯಣ ಪಂಡಿತನ ಮಣಿಮಂಜರಿ, ಮಧ್ಯ ವಿಜಯ ಮುಂತಾದವುಗಳು, ತ್ರಿವಿಕ್ರಮ ಪಂಡಿತನ ಉಷಾಹರಣ. ಇಮ್ಮಡಿ ಬಲ್ಲಾಳನ ದಂಡನಾಯಕನಾದ ಎರೆಯಣ್ಣನು ಟಿ ನರಸಿಂಹಪುರ ಬಳಿ ಒಂದು ಪಾಠಶಾಲೆ ತೆರೆದು ಅಲ್ಲಿ ಕನ್ನಡ ಮತ್ತು ತಮಿಳು ಭಾಷೆಯನ್ನು ಬೋಧಿಸುವ ಅವಕಾಶ ಮಾಡಿದನೆಂದು ಹೇಳಲಾಗಿದೆ. ಸರ್ವಜ್ಞಪುರ, ನಾಗರಖಂಡ, ಕೆಲ್ಲಂಗೆ, ಬೆಳಗೊಳಗಳು ಹೊಯ್ಸಳರ ಕಾಲದ ಪ್ರಸಿದ್ಧ ಅಗ್ರಹಾರಗಳಾಗಿದ್ದವು. ಇನ್ನು ಹೊಯ್ಸಳರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ. ಹೊಯ್ಸಳರು ಭಾರತೀಯ ವಾಸ್ತುಶಿಲ್ಪಕ್ಕೆ ತಮ್ಮದೇ ಆದಂತಹ ಹೊಯ್ಸಳ ಶೈಲಿ ಎಂಬ ನೂತನ ಕಲಾ ಶೈಲಿಯನ್ನು ಪರಿಚಯಿಸಿದರು. ಬಿ.ಎಲ್. ರೈಸ್, ಶ್ರೀಕಂಠ ಶಾಸ್ತ್ರಿ, ಆರ್. ನರಸಿಂಹಾಚಾರ್ಯರು ಹಾಗೂ ಡಾಕ್ಟರ್ ಎಂ.ಎಚ್. ಕೃಷ್ಣ ಅವರು ಹೊಯ್ಸಳರ ಶೈಲಿಯು ಸ್ವತಂತ್ರ ಶೈಲಿಯಾಗಿತ್ತು ಎಂದಿದ್ದಾರೆ. ಕ್ರಿಸ್ತಶಕ 11ರಿಂದ 13ನೇ ಶತಮಾನದವರೆಗೂ ಹೊಯ್ಸಳ ಶೈಲಿಯಲ್ಲಿ 100ಕ್ಕೂ ಅಧಿಕ ದೇವಾಲಯಗಳು ನಿರ್ಮಾಣವಾದವು. ವಿಷ್ಣುವರ್ಧನನ ಕಾಲವನ್ನು ಕಲಾ ದೃಷ್ಟಿಯಿಂದ ಸುವರ್ಣ ಯುಗವಾಗಿತ್ತು ಎಂದು ಹೇಳಲಾಗಿದೆ. ಹೊಯ್ಸಳರ ಶೈಲಿಯ ಲಕ್ಷಣಗಳು: 1. ನಕ್ಷತ್ರಾಕಾರದ ತಳವಿನ್ಯಾಸ. 2. ಅಷ್ಟಭದ್ರ ವಿನ್ಯಾಸದ ದೇವಾಲಯಗಳು. 3. 5 ಅಡಿ ಎತ್ತರದ ಜಗತಿಯ ಮೇಲೆ ದೇವಾಲಯಗಳ ನಿರ್ಮಾಣ. 4. 7 ಹಾಗೂ 8 ಅಡಿ ಅಗಲವಿರುವ ಪ್ರದಕ್ಷಿಣಾ ಪಥ. 5. ವಿಶಾಲವಾದ ಆವರಣಗಳ ಮೇಲೆ ದೇವಾಲಯಗಳ ನಿರ್ಮಾಣ. 6. ಅಲಂಕಾರಿಕ ಶಿಲ್ಪಪಟ್ಟಿಕೆಗಳ ನಿರ್ಮಾಣ. 7. ಹೂಬಳ್ಳಿಗಳು ಕಂಬಗಳಿಂದ ದೇವಾಲಯಗಳನ್ನು ಅಲಂಕರಿಸಿರುವುದು. 8. ದೇವಾಲಯದ ಗೋಡೆಗಳ ಮೇಲೆ ರಾಮಾಯಣ, ಮಹಾಭಾರತ, ಭಾಗವತ ಮತ್ತಿತರ ಪೌರಾಣಿಕ ಜೀವನ ತಿಳಿಸುವಂತಹ ಚಿತ್ರಗಳಿಂದ ಅಲಂಕರಿಸಿರುವುದು. 9. ಆಕರ್ಷಕ ಶಿಲಾಬಾಲಿಕೆಯರ ಚಿತ್ರಗಳು. 10. ನಕ್ಷತ್ರಾಕಾರವಾಗಿ ಮೇಲೇರುತ್ತಿರುವ ವೈಶರ ಶೈಲಿಯ ಗೋಪುರ. 11. ಪ್ರವೇಶ ದ್ವಾರಗಳಲ್ಲಿ ಇರುವ ದ್ವಾರಪಾಲಕರ ಚಿತ್ರಗಳು. ಹೊಯ್ಸಳರ ಕಾಲದ ಕೆಲವು ಪ್ರಸಿದ್ಧ ದೇವಾಲಯಗಳು ಇಂತಿವೆ: ಬೇಲೂರಿನ ಚೆನ್ನಕೇಶವ ದೇವಾಲಯ, ಅಮೃತಪುರದ ಅಮೃತೇಶ್ವರ ದೇವಾಲಯ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ, ಬಳ್ಳಿಗಾವೆಯ ಕಲ್ಲೇಶ್ವರ ದೇವಾಲಯ, ಸೋಮನಾಥಪುರದ ಕೇಶವ ದೇವಾಲಯ, ಬಳ್ಳಿಗಾವೆಯ ಕೇದಾರೇಶ್ವರ ದೇವಾಲಯ, ನಾಗಮಂಗಲದ ಸೋಮಕೇಶವ ದೇವಾಲಯ, ಬೆಳವಾಡಿಯ ವೀರನಾರಾಯಣ ದೇವಾಲಯ, ದೊಡ್ಡ ಗದವಳ್ಳಿಯ ಲಕ್ಷ್ಮೀ ದೇವಾಲಯ, ಗೋವಿಂದಹಳ್ಳಿಯ ಪಂಚಮಲಿಂಗೇಶ್ವರ ದೇವಾಲಯ, ಕದಂಬಹಳ್ಳಿಯ ಜೈನ ದೇವಾಲಯ, ಅಂಗಡಿಯಲ್ಲಿನ ಜೈನ ಬಸದಿ, ಬಳ್ಳಿಗಾವೆಯ ತ್ರಿಪುರಾಂತ ದೇವಾಲಯ, ಶ್ರವಣಬೆಳಗೊಳದ ಸವತಿ ಗದರ ವರ್ಣ ಮತ್ತು ಜೀನನಾಥ ಬಸದಿಗಳು,
ಮೇಲುಕೋಟೆಯ ಚಲುವನಾರಾಯಣ ದೇವಾಲಯ, ಹುಲಿಯೂರಿನ ರಂಗನಾಥ ಹಾಗೂ ಮಲ್ಲಿಕಾರ್ಜುನ ದೇವಾಲಯಗಳು. ವಿಷ್ಣುವರ್ಧನ್ನಿಂದ ನಿರ್ಮಿಸಲ್ಪಟ್ಟ 5 ವಿಜಯನಾರಾಯಣ ದೇವಾಲಯಗಳು ಇಂತಿವೆ. ವಿಜಯನಾರಾಯಣ ದೇವಾಲಯ ಬೇಲೂರು, ಕೀರ್ತಿನಾರಾಯಣ ದೇವಾಲಯ ತಲಕಾಡು, ಚಲುವನಾರಾಯಣ ದೇವಾಲಯ ಮೇಲುಕೋಟೆ, ವೀರನಾರಾಯಣ ದೇವಾಲಯ ತೊಂಡೂರು, ವಿಜಯನಾರಾಯಣ ದೇವಾಲಯ ಗದಗ. ನರಸಿಂಹ, ವರಾಹ, ಉಮಾಮಹೇಶ್ವರಿ, ಗಣಪತಿ, ಮಹಿಷಾಸುರಮರ್ದಿನಿ, ವಾಮನ, ಸರಸ್ವತಿ ಮುಂತಾದವುಗಳು ಹೊಯ್ಸಳರ ಶಿಲ್ಪಕಲೆಗೆ ಉದಾಹರಣೆಗಳಾಗಿವೆ. ಜಕಣಾಚಾರಿ, ಡಂಕಣಾಚಾರಿ, ದಾಸೋಜ, ಚಾವಣ, ಚಿಕ್ಕಹಂಸ, ಗದುಗಿನ ನಾಗೋಜ, ಕೇದಾರ ರೋಜ, ಮಲಿತಮ್ಮ, ನಂದಿಯ ಭೈರೋಜ, ಪದ್ರಿಗಳು ಇವರ ಕಾಲದ ಪ್ರಸಿದ್ಧ ಶಿಲ್ಪಿಗಳಾಗಿದ್ದರು. ವಿಷ್ಣುವರ್ಧನನ ರಾಣಿಯಾದಂತಹ ಶಾಂತಲಾದೇವಿಗೆ ನೃತ್ಯ ವಿಶಾರದೆ ಎಂಬ ಬಿರುದು ಕೂಡ ಇತ್ತು ಎಂದು ಹೇಳಲಾಗಿದೆ. ವಿಷ್ಣುವರ್ಧನನ ಆಸ್ಥಾನದಲ್ಲಿ ಚೆರಗಟ್ಟಿ ಎಂಬ ಚಿತ್ರಕಾರನೂ ಇದ್ದ.